ಹಲೋ ಮೈ ಡಿಯರ್ ಸ್ಟೂಡೆಂಟ್, ನಮಸ್ಕಾರ. ನಾನು ಕಮಲ್ ನಾಯಕ್, ಬಯಾಲಜಿ ಬೆಸ್ಟ್ ಅವರ್ ಚಾನಲ್. ಎಲ್ರಿಗೂ ಸ್ವಾಗತ. ಎಂಜಿನಿಯರಿಂಗ್ ಮಾಡ್ಬೇಕನ್ನುವಂತ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ಮತ್ತೆ ಸಂಪೂರ್ಣವಾಗಿ ನೋಡಬೇಕು, ಯಾವುದೇ ರೀತಿ ಸ್ಕಿಪ್ ಮಾಡದಾಗೆ. ನಿಮ್ಗೆ ಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಜನರಿಗೆ ಎಂಜಿನಿಯರಿಂಗ್ ಮಾಡ್ಬೇಕನ್ನುವಂತದ ಆಸೆ. ಒಂದು ನೆನಪಿಟ್ಟುಕೊಳ್ಳಿ, ನೀವು ಎಂಜಿನಿಯರಿಂಗ್ ಮಾಡ್ಬೇಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ಎಂಜಿನಿಯರಿಂಗ್ ಸೀಟ್ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಎಂಜಿನಿಯರಿಂಗ್ ಸೀಟ್ ಎಷ್ಟಿದೆ? ಟೋಟಲಿ 1,20,000 ಸೀಟ್ಗಳು ಉಂಟು ನಮ್ಮ ಕರ್ನಾಟಕದಲ್ಲಿ. ಅಂತಂದ್ರೆ ನೀವು ರ್ಯಾಂಕಿಂಗು ಎಷ್ಟು ಬಂದಿದ್ದೀರಾ ಅಂತಂದ್ರೆ ಅದ್ರ ಮೇಲೆ ನೀವು ತಿಳ್ಕೊಂಬಿಡಿ. ಓಕೆ, ಅಂದ್ರೇನು? 1,20,000 ಸೀಟ್ ಏನಿರುತ್ತಲ್ಲ, ಇದರಲ್ಲಿನೇ ನೀವು ಏನ್ ಮಾಡ್ಬೇಕಾಗತ್ತೆ? ರ್ಯಾಂಕಿಂಗ್ ಅಲ್ಲಿ ಬಂದಿರಬೇಕಾಗತ್ತೆ. ಸೊ ಹಾಗಾದ್ರೆ ಎಷ್ಟು ತರದ ಕಾಲೇಜಸ್ಗಳು ಇದೆ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ಕೂಡ ಬಹಳ ಒಂದು ಇಂಪಾರ್ಟೆಂಟು. ಸೊ ಈ 1,20,000 ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಎಂಜಿನಿಯರಿಂಗ್ಗೋಸ್ಕರ ಇರುವಂತದ್ದು. ಓಕೆ, ಹಾಗಾದ್ರೆ ಕಾಲೇಜುಗಳು ಎಷ್ಟು ತರದಿರ್ತದೆ ನಿಮಗ್ ಗೊತ್ತಿರುವ ಹಾಗೆ ಇಲ್ಲಿ ನೋಡಿ. ಸರ್ಕಾರಿ ಕಾಲೇಜುಗಳು, ಖಾಸಗಿ ಅನುದಾನಿತ ಕಾಲೇಜುಗಳು, ಖಾಸಗಿ ಅನುದಾನ ರಹಿತ ಎಂಜಿನಿಯರಿಂಗ್ ಕಾಲೇಜುಗಳು, ಮತ್ತೆ ಆರ್ಕಿಟೆಕ್ಚರ್ಗೋಸ್ಕರ ಒಂದು ಸಪರೇಟ್ ಆಗಿರುವಂತ ಕಾಲೇಜೇ ಇರುತ್ತೆ. ಓಕೆ, ಸೊ ಕಾಲೇಜಸ್ಗಳಲ್ಲಿ ಎಷ್ಟು ಪ್ರಕಾರ ಕಾಲೇಜಸ್ಗಳಿದಾವೆ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಬಹಳ ಜನರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಎಷ್ಟು, ಮತ್ತೆ ಯೂನಿವರ್ಸಿಟೀಸ್ಗಳಲ್ಲಿ ಫೀಸ್ ಎಷ್ಟು, ಈ ಏಡೆಡ್ ಮತ್ತೆ ಅನ್ಎಡೆಡ್ ಕಾಲೇಜ್ಗಳಲ್ಲಿ ಫೀಸ್ ಎಷ್ಟು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು. ಆ ಎಲ್ಲ ಕನ್ಫ್ಯೂಷನ್ ಇಲ್ಲಿ ದೂರ ಮಾಡ್ತೀನಿ ನೋಡಿ. ಈ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ 10/7/2024 ಅಂದ್ರೆ ರೀಸೆಂಟ್ಲಿ ಒಂದ್ 8 ದಿನದ ಮುಂಚೆನೆ ಈ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಎಷ್ಟು ಜನರಿಗೆ ಗೊತ್ತಿದೆ ನನಗಂತೂ ಅರ್ಥ ಇಲ್ಲ. ಆದ್ರೂ ನೋಡಿ, ನಿಮ್ಗೆ ಏನಾದ್ರೂ ಇದು ಇಷ್ಟ ಇತ್ತಂದ್ರೆ ಒಂದು ಪ್ರಿಂಟ್ಔಟ್ ಅನ್ನು ತೆಗೆದಿಟ್ಕೊಂಡ್ಬಿಡಿ, ನೀವು ಅದನ್ನ ಅಭ್ಯಾಸ ಮಾಡಿ. ಈ ಪ್ರಿಂಟ್ಔಟ್ ನಿಮ್ಮ ಹತ್ರ ಇದ್ರೆ ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರೆ ಎಷ್ಟು ಫೀಸ್ ಬೇಕಾಗುತ್ತೆ, ಗೌರ್ಮೆಂಟ್ ದಿದ್ದಾನೆ ಫೀಸ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಫಿಕ್ಸ್ ಆಗ್ಬಿಟ್ಟಿದೆ. ಇಂತಿಷ್ಟ ಕಾಲೇಜ್ಗಳಿಗೆ ಇಂತಿಷ್ಟ ಫೀಸು ಅಂತ. ಹಾಗಾದ್ರೆ ನೋಡಿ, ಸರ್ಕಾರಿ ಕಾಲೇಜುಗಳಲ್ಲಿ 100% ಸರ್ಕಾರಿ ಕೋಟಾದ ಸೀಟುಗಳು, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 100% ಎಲ್ಲಾ ಸೀಟ್ಗಳು ಗೌರ್ಮೆಂಟ್ ಸೀಟ್ ಅಂತಾನೆ ಕನ್ಸಿಡರ್ ಆಗ್ತದೆ. ಮತ್ತೆ ಮೈಸೂರು ವಿಶ್ವವಿದ್ಯಾಲಯದ 50% ಸೀಟ್ಗಳು, ಮತ್ತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕಾಲೇಜುಗಳು 50% ಸೀಟ್ಗಳು. ಅಂತಂದ್ರೆ ಯಾವುದೇ ಕಾಲೇಜಲ್ಲಿ ಎಲ್ಲಾ ಕಾಲೇಜ್ನಾಗೂ ಸಹಿತ ನಿಮ್ಗೆ ಗೌರ್ಮೆಂಟ್ ಸೀಟೇ ಇರಲ್ಲ, ಎಲ್ಲಾ ಕಾಲೇಜ್ನಾಗೂ ಸಹಿತ ಪ್ರೈವೇಟ್ ಸೀಟೇ ಇರಲ್ಲ. ಕೆಲವೊಂದಿಷ್ಟು ಕಾಲೇಜ್ಗಳು ಇಂತಿಷ್ಟು ಪರ್ಸೆಂಟೇಜ್ ಅಲ್ಲಿ ಗೌರ್ಮೆಂಟ್ ಸೀಟ್ ನೀವು ಕೊಡ್ಲೇಬೇಕು ವಿದ್ಯಾರ್ಥಿಗಳಿಗೆ ಅಂತ ಅದನ್ನ ಸೂಚನೆ ನೀಡಿರ್ತಾರೆ. ಹಾಗಾದ್ರೆ ನೋಡಿ, ಇಲ್ಲಿ ಎಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಇಲ್ಲಿ ಕಾಲಂಗಳನ್ನು ಕೊಟ್ಟಿದ್ದಾರೆ. 1 2 3 4 5 6 7 8 9 10 11. ಈ 11 ಕಾಲಂಗಳು ಎಷ್ಟು ತರದ ಕಾಲೇಜಸ್ ಗಳನ್ನ ಒಳಗೊಂಡಿದೆಯಾ ಅಂತಂದ್ರೆ, ಸರ್ಕಾರಿ ಕಾಲೇಜ್ಗಳು, ಇದು ಕಾಲಂ ಸರ್ಕಾರಿ ಕಾಲೇಜು, ಇದು ಕಾಲಮ್ ಸರ್ಕಾರಿ ಕಾಲೇಜು, ಇದು ಖಾಸಗಿ ಅನುದಾನಿತ ಅಂದ್ರೆ ಎಡೆಡ್, ಇದು ಖಾಸಗಿ ಅನುದಾನ ರಹಿತ ಅನ್ಎಡೆಡ್, ಇದು ಖಾಸಗಿ ಅನುದಾನ ರಹಿತ ಎಂಜಿನಿಯರಿಂಗ್ ಕಾಲೇಜು ಅಂತಂತಂದ್ರೆ ಅಲ್ಪಸಂಖ್ಯಾತ ಸಂಸ್ಥೆಗಳು, ಇದು ಅಲ್ಪಸಂಖ್ಯಾತವಲ್ಲದ ಸಂಸ್ಥೆಗಳು. ಈ ಅಲ್ಪಸಂಖ್ಯಾತ ಸಂಸ್ಥೆಗಳು ಅಂತಂದ್ರೆ ಏನು? ಈ ಅಲ್ಪಸಂಖ್ಯಾತ ಸಂಸ್ಥೆಗಳು ಅಂತಂತಂದ್ರೆ ಮೈನಾರಿಟಿ ಕಾಲೇಜಸ್ ಗಳಂತ ಅರ್ಥ. ಈ ಮೈನಾರಿಟಿಯಲ್ಲಿ 2 ಟೈಪ್ ಬರುತ್ತೆ. ಒಂದು ರಿಲಿಜಿಯಸ್ ಮೈನಾರಿಟಿ ಅಂತಂದ್ರೆ ಧರ್ಮದ ಆಧಾರದ ಮೇಲೆ ಕಾಲೇಜ್ಗಳು ಸ್ಥಾಪನೆ ಆಗಿರ್ತದೆ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತಂದ್ರೆ ಭಾಷಾವಾರು ಪ್ರಾಂತಗಳ ಮೇಲೆ ವಿಂಗಡಣೆಯ ಮಾಡಿರ್ತಾರೆ. ಹಾಗಾದ್ರೆ ಇಲ್ಲಿ ರಿಲಿಜಿಯಸ್ ಮೈನಾರಿಟೀಸ್ ಕಾಲೇಜಸ್ ಗಳಲ್ಲಿ ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಹೇಳ್ತೀನಿ ನೋಡಿ. ಗುರು ನಾನಕ್ ದೇವ್ ಎಂಜಿನಿಯರಿಂಗ್ ಕಾಲೇಜ್ ಬೀದರ್, ಅದರಲ್ಲಿ ಜೈನ ಸಮುದಾಯದವರಿಗೆ, ಅದು ರಿಲಿಜಿಯಸ್ ಮೈನಾರಿಟಿ ಕಾಲೇಜು. ಸಾರಿ, ಜೈನ್ ಸಮುದಾಯ ಅಲ್ಲ, ಗುರು ನಾನಕ್ ಸಿಖ್ ಸಮುದಾಯದ ಜನರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಬೇರೆ ಕಾಸ್ಟ್ನವ್ರು ಇರಬಾರ್ದಂತೇನಿಲ್ಲ, ಅವರು ಕೂಡ ಇರ್ತಾರೆ, ಆದ್ರೆ ಇವರಿಗೆ ಒಂದು ಸ್ಪೆಷಲ್ ಅಲ್ಲಿ ಒಂದು ರಿಸರ್ವೇಶನ್ ಕೋಟ ಇರುತ್ತೆ. ಅದೇ ರೀತಿ ಬಾಹುಬಲಿ ಎಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಇರೋದು ಜೈನ್ ಕ್ಯಾಟಗರಿ ಅವರಿಗೆ ಕೆಲವೊಂದಿಷ್ಟು ಸೀಟ್ಗಳನ್ನ ಅಲ್ಲಿ ಮೀಸಲಾಗಿಡ್ತಾರೆ. ಅದೇ ರೀತಿ ನೀವು ನೋಡೋದಾದ್ರೆ ಸೆಂಟ್ ಜೋಸೆಫ್ ಕಾಲೇಜ್ ಮ್ಯಾಂಗ್ಳೂರ್, ಅದರಲ್ಲಿ ಕ್ರಿಶ್ಚಿಯನ್ ದವರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾರೆ. ಇನ್ನು ಲಿಂಗ್ವಿಸ್ಟಿಕ್ ಆಧಾರದ ಮೇಲೆ ಮೈನಾರಿಟೀಸ್ ಕಾಲೇಜಸ್ ಗಳಂದ್ರೆ
ಈಗ SDM ಕಾಲೇಜ್ ಧಾರವಾಡದಲ್ಲಿ ತುಳು ಭಾಷಾವಾರು ಅಂದ್ರೆ ತುಳು ಯಾರು ಮಾತಾಡ್ತಿರ್ತಾರೋ ಅವರಿಗೆ ಒಂದು ಸ್ಪೆಷಲ್ ರಿಸರ್ವೇಶನ್ ಇರುತ್ತೆ. ಅದೇ ರೀತಿ ಆಕ್ಸ್ಫರ್ಡ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಇರುವಂತದ್ದು ತೆಲುಗು ಮಾತಾಡುವವರಿಗೆ ಅಂದ್ರೆ ತೆಲುಗು ಪ್ರಾಂತ್ಯದ ಜನರಿಗೆ ಅಂದ್ರೆ ತೆಲುಗು ಮಾತನಾಡುವಂತ ಒಂದು ಕೆಟಗರಿಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ. ಆದ್ರೆ ಕೆನರಾ ಎಂಜಿನಿಯರಿಂಗ್ ಕಾಲೇಜ್ ಬಂಟ್ವಾಳದಲ್ಲಿ ಕೊಂಕಣಿ ಮಾತನಾಡುವ ಒಂದಿಷ್ಟು ಜನರಿಗೆ ಅಂದ್ರೆ ಕೊಂಕಣಿ ಭಾಷಾವಾರು ಸಮುದಾಯದವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಇದು ಮುಗಿದೋಯ್ತು. ಈಗ ಬನ್ನಿ, ಈ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಫೀಸ್ ಎಷ್ಟಿರುತ್ತೆ ನೋಡ್ರಿ. ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ 42,116 ರೂಪಾಯಿ ಇಲ್ಲ 47,250 ರೂಪಾಯಿ. ಇದು UVCE ಕಾಲೇಜಸ್ ಏನಿದೆ ಅಲ್ಲ, ಇದು ಬೆಂಗಳೂರಲ್ಲಿ ಇರೋ ಕಾಲೇಜು, ಗೌರ್ಮೆಂಟ್ ಕಾಲೇಜು. ಅಲ್ಲಿ ಎಲ್ಲಾ ಸೀಟು ಸಹಿತ ಗೌರ್ಮೆಂಟ್ ಸೀಟೇ. ಈ ಫೀಸ್ ಏನಿದೆ ಅಲ್ಲ, ಇದು GM ಕ್ಯಾಂಡಿಡೇಟ್ಸ್ ದವರಿಗೆ ಇರುವಂತ ಫೀಸು. ಆದ್ರೆ SC ST ಕ್ಯಾಂಡಿಡೇಟ್ಸ್ ದವರಿಗೆ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರ್ತದೆ. ಬಟ್ SC ST ಕ್ಯಾಂಡಿಡೇಟ್ಸ್ಗಳು ವಿತಿನ್ 3000 ರ್ಯಾಂಕ್ ಒಳಗಡೆ ಬಂದಿರಬೇಕು. ಅವರಿಗೆ ಮಾತ್ರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಎಂಜಿನಿಯರಿಂಗ್ ಅನ್ನ ಗೌರ್ಮೆಂಟ್ ಕಾಲೇಜಸ್ ಗಳಲ್ಲಿ ಏನ್ ಮಾಡಬಹುದು ಹೇಳಿ ಕಲಿಬಹುದು. ಅದೇ ರೀತಿ ಪ್ರೈವೇಟ್ ಏಡೆಡ್ ಕಾಲೇಜ್ಗಳಲ್ಲಿ ಫೀಸ್ ಎಷ್ಟಿದೆ ನೋಡ, ಸೇಮ್ ಅದು ಕೂಡ ಬಹಳ ಏನಿಲ್ಲ, 42,116 ರೂಪಾಯಿ. ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆಯೋ ಪ್ರೈವೇಟ್ ಕಾಲೇಜಲ್ಲಿ ಸಹಿತ ಅಷ್ಟೇ ಫೀಸ್ ಇದೆ. ಬಟ್ ಪ್ರೈವೇಟ್ ಏಡೆಡ್ ಕಾಲೇಜಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ವಿಶ್ವವಿದ್ಯಾಲಯ ಶುಲ್ಕ ಮತ್ತು ಇತರೆ ಶುಲ್ಕ ಅಂತ ತಗೊಳ್ತಾರೆ. ಈ ವಿಶ್ವವಿದ್ಯಾಲಯ ಶುಲ್ಕ ಮತ್ತು ಇತರೆ ಶುಲ್ಕ ನಿಯರ್ಲಿ ಎಷ್ಟಿರುತ್ತೆ, 15,000ದಿಂದ 20,000ವರೆಗೂ ಏನ್ ಮಾಡಬಹುದು ಅಂತಂದ್ರೆ ಫೀ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡಬಹುದು. ಅದು ಗೌರ್ಮೆಂಟ್ ಕೂಡ ಇವಾಗ ಒಂದು ರೂಲ್ಸ್ ಮಾಡಿಬಿಟ್ಟಿದೆ, 20,000ಕ್ಕಿಂತ ಹೆಚ್ಚಿಗೆ ನೀವು ಇತರೆ ಫೀಸ್ ಅನ್ನ ತಗೊಳ್ಳುವ ಹಾಗಿಲ್ಲ. ಸೊ ಹಾಗಾಗಿ ಒಂದು ಆನ್ ಆನ್ ಎವರೇಜ್ 15,000ದಿಂದ 20,000 ಅಂದ್ರೆ ಈ ಫೀಸ್ಗೆ ನೀವು ಇಷ್ಟು ಅಮೌಂಟ್ ಅನ್ನು ಕೂಡಿಸಿದಾಗ ನಿಮಗೆ ಸರ್ಕಾರಿ ಸೀಟ್ ನೀವು ಪಡಿಬೇಕಾದ್ರೆ ನಿಯರ್ಲಿ ಒಂದು 55ರಿಂದ ಒಂದು 60,000 ರೂಪಾಯಿ ಬೇಕಾಗುತ್ತೆ. ಅದೇ ರೀತಿ ಮ್ಯಾನೇಜ್ಮೆಂಟ್ ಸೀಟು ಸಹಿತ 5% ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ. ಈ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಏನಾಗಿರ್ತದೆ, ಮ್ಯಾನೇಜ್ಮೆಂಟ್ ದವರು ಫೀಸ್ ಕನ್ಸಿಡರ್ ಮಾಡಿರ್ತಾರೆ. ಬಟ್ ನೀವು ಈ 42,116 ರೂಪಾಯಿ ಕಟ್ಟುವುದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ದವ್ರು ಏನ ನಿಮ್ ಕನ್ಸಿಡರ್ ಮಾಡ್ತಾರೆ, ಮೇ ಬಿ 2 ಲಕ್ಷ 3 ಲಕ್ಷ 5 ಲಕ್ಷನೂ ಸಹಿತ ಅವ್ರು ಚಾರ್ಜ್ ಮಾಡಬಹುದು. ಅದು ಅವ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಏನು, 95% ಸೀಟು ಗೌರ್ಮೆಂಟ್ ಸೀಟ್ ಆಗಿರ್ತದೆ, 5% ಸೀಟ್ ಏನಿರುತ್ತಲ್ಲ ಮ್ಯಾನೇಜ್ಮೆಂಟ್ ದವ್ರಿಗೆ ಬಿಟ್ಕೊಟ್ಟಿರ್ತಾರೆ. ಆಯ್ತು ನೀವು ತಗೊಳ್ಳಿ ಜಾಸ್ತಿ ಫೀಸ್, ನಿಮ್ಗೆ ಎಷ್ಟು ಕ್ಯಾಂಡಿಡೇಟ್ಸ್ ಆಗುತ್ತೋ ಅಷ್ಟೇ ಅಂತ ಹೇಳಿ. ಈಗ 100 ಸೀಟ್ ಇತ್ತಂದ್ರೆ 95 ಸೀಟು ಗೌರ್ಮೆಂಟ್ ಸೀಟು ಮತ್ತೆ 5% ಸೀಟು ಮ್ಯಾನೇಜ್ಮೆಂಟ್ ಸೀಟ್. ಅದು ಯಾರಿಗೆ, ಪ್ರೈವೇಟ್ ಏಡೆಡ್ ಕಾಲೇಜ್ನವರಿಗೆ. ಪ್ರೈವೇಟ್ ಏಡೆಡ್ ಕಾಲೇಜ್ ಅಂದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ, ಅಲ್ಲಿರುವಂತ ಲೆಕ್ಚರ್ಸ್ಗಳು ಅಲ್ಲಿರುವಂತ ಫ್ಯಾಕಲ್ಟೀಸ್ಗಳಿಗೆ ಗೌರ್ಮೆಂಟ್ ದಿಂದ ಸ್ಯಾಲರಿ ಬರ್ತಾ ಇರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಫೀಸ್ ಅಲ್ಲಿ ಕನ್ಸೆಷನ್ ಇರುತ್ತೆ, ಫೀಸ್ ಕಡಿಮೆ ಇರ್ತದೆ, ಲೈಕ್ ಎ ಸೇಮ್ ಗೌರ್ಮೆಂಟ್ ಕಾಲೇಜ್ ಇದ್ದಂಗೆ. ಬಟ್ ಆದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ದವ್ರದ್ದು ಅಂಡರ್ ಅಲ್ಲಿ ಇರುತ್ತೆ, ಪಗಾರ್ ಮಾತ್ರ ಏನಿರುತ್ತಲ್ಲ ಗೌರ್ಮೆಂಟ್ ದವ್ರು ಕೊಡ್ತಾರೆ. ನೆಕ್ಸ್ಟ್ ಖಾಸಗಿ ಅನುದಾನ ರಹಿತ ಅಂತಂದ್ರೆ ಅನ್ಎಡೆಡ್ ಕಾಲೇಜುಗಳಲ್ಲಿ ಇಲ್ಲಿಂತೂ ಏನಂತಂದ್ರೆ ಫೀ ಬಹಳ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ಸೀಟ್ ನೋಡಿ ಯಾವ ರೀತಿ ಹಂಚಿಕೆ ಆಗುತ್ತೆ ಅಂದ್ರೆ 45% ಸೀಟ್ಗಳು ಸರ್ಕಾರಿ ಕೋಟಾದ ಸೀಟ್ಗಳು ಅಂದ್ರೆ KCET ಮುಖಾಂತರ ಬಂದ್ರೆ 45% ಸೀಟ್ ಇರುತ್ತೆ. ಕಾಮೆಡಿಕೆ ಕೋಟಾ ಸೀಟ್ಗಳು 30% ಸೀಟ್ಗಳು. ಅದೇ ರೀತಿ ಆಡಳಿತ ಮಂಡಳಿ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಎಷ್ಟು ಗೊತ್ತಾ, 25%. 15+10 ಅಂತ ಕನ್ಸಿಡರ್ ಮಾಡ್ತಾರೆ. 15+10 ಅಂತಂದ್ರೆ KCET 15 ಮತ್ತೆ ಕಾಮೆಡಿಕೆದಿಂದ ಬಂದಿರುವಂತದ್ದು 10 ಸೀಟ್. ಅಂದ್ರೆ 100 ಸೀಟ್ಗಳಿದ್ದು ಅಂತಂದ್ರೆ 45 ಸೀಟು KCET ಇದ್ದು, 30 ಸೀಟು ಕಾಮೆಡಿಕೆದ್ದು, ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ 15 ಸೀಟು CET ಮುಖಾಂತರ, 10 ಸೀಟು ಕಾಮೆಡಿಕೆ ಮುಖಾಂತರ. ಹಾಗಾದ್ರೆ ನೀವೇನಾದ್ರೂ ಕರ್ನಾಟಕ CET ಯಲ್ಲಿ ಹೆಚ್ಚಿಗೆ ರ್ಯಾಂಕಿಂಗ್ ಪಡ್ಕೊಂಡ್ರೆ, ನಿಮ್ಗೆ ಏನಾದ್ರು ಕರ್ನಾಟಕ CET ಯಲ್ಲಿ ನೀವು ಜಾಸ್ತಿ ರ್ಯಾಂಕಿಂಗ್ ಪಡ್ಕೊಂಡು ಗೌರ್ಮೆಂಟ್ ಸೀಟ್ ಏನಾದ್ರು ತಗೋಬೇಕಾದ್ರೆ ಈ ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ ನೋಡಿ, 76,135 ಇಲ್ಲ 84,596 ಇಷ್ಟು ಫೀಸ್ ಇರುತ್ತೆ. ಇದ್ರ ಜೊತೆಗೆ ವಿಶ್ವವಿದ್ಯಾಲಯ ಶುಲ್ಕವನ್ನು ಹೊರತುಪಡಿಸಿ ಅಂದ್ರೆ ಅಲ್ಪಸಂಖ್ಯಾತ ಒಳದ ಸಂಸ್ಥೆಗಳು ವಿಶ್ವವಿದ್ಯಾಲಯ ಶುಲ್ಕವನ್ನು ಹೊರತುಪಡಿಸಿ ಅದು ಅವರು ಇತರೆ ಫೀಸ್ ಅನ್ನು ಸಹಿತ ನಿಮ್ಮಿಂದ ತಗೊಳ್ಬಹುದು. ಅದ್ರೂ ಅಲ್ಲಿನೂ ಸಹಿತ 15ರಿಂದ 20,000 ರೂಪಾಯಿ ಎಕ್ಸ್ಟ್ರಾ ನಿಮ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯ ಕಾಮೆಡಿಕೆ ಸೀಟ್ ನೋಡಿ, ನೀವು ಕಾಮೆಡಿಕೆ ಥ್ರೂ ಏನಾದ್ರು ಸೆಲೆಕ್ಟ್ ಆದ್ರಂದ್ರೆ 1,86,000 ರೂಪಾಯಿ ಸೀಟು ಇಲ್ಲ 2,61,000 ರೂಪಾಯಿ. ಅಂದ್ರೆ ಇಷ್ಟರಲ್ಲಿನೇ ಮಿತಿಗೊಳಪಟ್ಟು ಅಂತಂದ್ರೆ ನಿಯರ್ಲಿ ಇಷ್ಟ ಇರುತ್ತೆ ಅಂತ. ಅದೇ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಇಲ್ಲಿ ಫೀಸೇ ಕೊಡಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ಎಷ್ಟು ಡಿಸೈಡ್ ಮಾಡ್ತದೋ, ಮ್ಯಾನೇಜ್ಮೆಂಟ್ ಎಷ್ಟು ಅವರು ಚಾರ್ಜಬಲ್ ಮಾಡ್ತಾರೋ ಅಷ್ಟು ನೀವು ಫೀಸ್ ಕಟ್ಟಲೇಬೇಕಾಗತ್ತೆ. ನೆಕ್ಸ್ಟ್
ಖಾಸಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳು ಅಂತಂದ್ರೆ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿಯಲ್ಲಿ 45 ಸೀಟು KCT ಮುಖಾಂತರ, 30 ಸೀಟು ಏನಂತಂದ್ರೆ ಅದು ಲಿಂಗ್ವಿಸ್ಟಿಕ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತೆ ಆಡಳಿತ ಮಂಡಳಿ ಸೀಟ್ಗಳು 25%, 20-10 ಸೇಮ್. ಇಲ್ಲೂ ಸಹಿತ ಫೀಸ್ ನೋಡಿ 76,135 ರೂಪಾಯಿ. ಮತ್ತೆ ಇತರೆ ಶುಲ್ಕವನ್ನು ಸಹಿತ ಕೊಡ್ತಾರೆ 1,86,100 ರೂಪಾಯಿ, 2 ಲಕ್ಷ ಸೇಮ್ ಆಸ್ ಪರ್ ಪ್ರೈವೇಟ್ ಕಾಲೇಜ್. ಆಲ್ಮೋಸ್ಟ್ ಆಲ್ ಎಲ್ಲವೂ ಸಹಿತ ಸೇಮ್ ಇರುತ್ತೆ. ಬಟ್ ಎಲ್ಲಾ ಕಂಡೀಷನ್ಸ್ ಅಲ್ಲಿ ಸಹಿತ SC/ST ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಅವರಿಗೆ ಫ್ರೀ ಇರ್ತದೆ. SC/ST ಕ್ಯಾಂಡಿಡೇಟ್ಸ್ ಅವ್ರದ್ದು ಉಳಿಕಿದ ಹಣ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಗವರ್ಮೆಂಟ್ ದಿಂದ ಸ್ಕಾಲರ್ಶಿಪ್ ಮುಖಾಂತರ ಕಾಲೇಜಿಗೆ ಆ ಅಮೌಂಟ್ ಪೇ ಆಗ್ಬಿಡುತ್ತೆ. ಕ್ಯಾಂಡಿಡೇಟ್ ಪೇ ಮಾಡುವಾಗಿಲ್ಲ, ಗವರ್ಮೆಂಟ್ ಪೇ ಮಾಡುತ್ತೆ ಸ್ಕಾಲರ್ಶಿಪ್ ರೂಪದಲ್ಲಿ. ಓಕೆ, ಸೊ ಇದೆಲ್ಲ GM ಕ್ಯಾಂಡಿಡೇಟ್ಸ್ ಅವರಿಗೆ ಬೇಕಾಗಿರುವಂತ ಫೀಸ್ ಸ್ಟ್ರಕ್ಚರ್ ಮತ್ತೆ ಅಮೌಂಟ್. ಸೊ ಇದ್ರ ನಿಮಗೆ ಏನಾದ್ರೂ PDF ಕಾಪಿ ಬೇಕಾಗಿತ್ತಂತಂದ್ರೆ ನಾನು ವಿಡಿಯೋದಲ್ಲಿ ಇದನ್ನ PDF ಲಿಂಕ್ ಅನ್ನು ಸಹಿತ ನಾನು ಹಾಕಿದ್ದೀನಿ. ನೀವು ಪ್ರಿಂಟ್ಔಟ್ ಅನ್ನ ತಕೊಂಡ್ಬಿಟ್ಟು ಯಾವ ಕಾಲೇಜಲ್ಲಿ ಎಷ್ಟು ಅಡ್ಮಿಷನ್ ಇದೆ, ಎಷ್ಟು ಅಡ್ಮಿಷನ್ ಮಾಡಿಸ್ಬೇಕು, ಮತ್ತೆ ರ್ಯಾಂಕಿಂಗ್ ಬಂತಂದ್ರೆ ನೀವು ನಿಯರ್ಲಿ ಒಂದು 10,000, 20,000, 50,000 ರ್ಯಾಂಕಿಂಗ್ ಅಲ್ಲಿ ಇದ್ರಂತಂದ್ರೆ ನಿಮ್ಗೆ ಈಸಿಯಾಗಿ ಗವರ್ಮೆಂಟ್ ಸೀಟ್ ಸಿಗತ್ತೆ. ಇನ್ನೊಂದು ನೆನಪಿಟ್ಕೊಳ್ಳಿ, ಎಲ್ಲರೂ ಸಹಿತ ಇಂಜಿನಿಯರಿಂಗ್ ಮಾಡಲ್ಲ. ಎಂಜಿನಿಯರ್ KCET ಎಕ್ಸಾಮ್ ಬರೆದವರು ನೀಟ್ ಎಕ್ಸಾಮ್ ಕೂಡ ಬರೆದಿರ್ತಾರೆ. ನೀಟ್ ಅಲ್ಲಿ ಅವ್ರು ಏನಾದ್ರು ಕ್ವಾಲಿಫೈಡ್ ಆದ್ರೆ ಆ ಕಡೆ ಹೋಗ್ತಾರೆ. ಸೊ ಹಾಗಾಗಿ ನಿಮ್ ರ್ಯಾಂಕಿಂಗು ಕಡಿಮೆ ಆಗತ್ತೆ. ಈಗ ನೀವು ಅನ್ಕೊಳ್ಳಿ ನಿಮ್ದು 1,20,000 ರ್ಯಾಂಕಿಂಗ್ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮಲ್ಲಿ ಒಂದು 10,000 ಜನ ಏನಾದ್ರು ನೀಟ್ ಪಾಸ್ ಆಗಿ ಹೋದ್ರೆ, ನೀಟ್ ಅಡ್ಮಿಷನ್ ಮಾಡಿಸಿದ್ರೆ ನಿಮ್ದು 1,10,000 ರ್ಯಾಂಕಿಂಗ್ ಬಂತು. ಅದರಲ್ಲಿ ಕೆಲವೊಂದಿಷ್ಟು ಜನ ಏನಾದ್ರು ಬೇರೆ ಕಡೆ ಆರ್ಕಿಟೆಕ್ಚರ್ ಹೋದ್ರೆ, ಕೆಲವೊಂದಿಷ್ಟು ಜನ BDS ಹೋದ್ರೆ, ಕೆಲವೊಂದಿಷ್ಟು ಜನ BSc ಅಗ್ರಿಕಲ್ಚರ್ ಹೋದ್ರೆ 5,000 ಹೋದ್ರೆ 1,05,000 ಬಂತು. ಈ ರೀತಿ ನಿಮ್ ಮೇಲ್ಗಡೆ ಇರುವಂತ ಕ್ಯಾಂಡಿಡೇಟ್ಸ್ ಗಳು ತಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂತಿರ್ತಾರೆ. ನೀವು ಸ್ವಲ್ಪ ಪೇಷನ್ಸ್ ಇಂದ ಕಾಯ್ತಾ ಇರಬೇಕು. ಅದರಲ್ಲಿ ಸಹಿತ ರಿಸರ್ವೇಶನ್ ಕ್ಯಾಟಗರಿ ಇರೋದ್ರಿಂದ, ರಿಸರ್ವೇಶನ್ ಟರ್ಮ್ಸ್ ಕಂಡೀಷನ್ಸ್ ಗಳೆಲ್ಲ ಇರೋದ್ರಿಂದ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, SC/ST ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಯಾವುದೇ ಕ್ಯಾಂಡಿಡೇಟ್ಸ್ ಇದ್ರೂ ಸಹಿತ ನಿಮ್ಗೆ ಈಸಿಯಾಗಿ ಸೀಟ್ ಸಿಗತ್ತೆ. ನೀವು ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಯಾವ್ದಾದ್ರು ಒಂದಲ್ಲ ಒಂದು ಕಂಡೀಷನ್ ಅಲ್ಲಿ ನೀವು ಫಿಟ್ ಆಗೇ ಇರ್ತೀರಾ. ಕೆಲವೊಂದಿಷ್ಟು ಟೈಮಲ್ಲಿ ಏನಾಗುತ್ತೆ ಗೊತ್ತಾ, 2 ಲಕ್ಷ ರ್ಯಾಂಕಿಂಗ್ ಬಂದಿರ್ತದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾದರಿಯಲ್ಲಿ ಅವನು ಸೆಲೆಕ್ಟ್ ಆಗ್ಬಿಟ್ಟಿರ್ತಾನೆ. ಅದನ್ನ ಏನು ಮಾಡಕ್ ಆಗಂಗಿಲ್ಲ, ಯಾಕಂತಂದ್ರೆ ರಿಸರ್ವೇಶನ್ ಆ ರೀತಿ ರೆಡಿ ಆಗಿರ್ತದೆ ಇದು. ಇವಾಗ ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತದ್ದು, ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದೆ ಮತ್ತೆ ಅದು ಯಾವ್ಯಾವ ಸೀಟ್ಗಳು ಇವೆ ಅಂತ, ಅದನ್ನು ಸಹಿತ ಬಹಳ ಇಂಪಾರ್ಟೆಂಟ್. ನಮ್ಮ ಜನರಿಗೆ ಅದು ಗೊತ್ತೇ ಇರಲ್ಲ ನೋಡಿ. ಮತ್ತೆ ಬ್ರಾಂಚೆಸ್ ಗಳಂತೂ ತುಂಬಾ ಬ್ರಾಂಚೆಸ್ ಗಳು ಸಿಗುತ್ತೆ ನಿಮ್ಗೆ ಎಂಜಿನಿಯರಿಂಗ್ ಅಲ್ಲಿ. ಬ್ರಾಂಚೆಸ್ ಗಳಂತೂ ಏನು ಹೇಳಕ್ ಆಗಲ್ಲ, ಅಷ್ಟಕ್ಕೊಂದು ಬ್ರಾಂಚೆಸ್ ಗಳು ನಮಗೆ ಇಂಜಿನಿಯರಿಂಗ್ ಅಲ್ಲಿ ಸಿಗುತ್ತಿರ್ಬೇಕಾದ್ರೆ ಸೊ ಬಹಳ ಜನರಿಗೆ ಅದು ಐಡಿಯಾನೇ ಇರಲ್ಲ ಎಷ್ಟು ಅಂತಂತಂದ್ರೇನು, ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಮತ್ತೆ ಯಾವ್ಯಾವ ಬ್ರಾಂಚೆಸ್ ಗಳಿದೆ ಅಂತೇಳಿ. ನಾನು ಇಲ್ಲಿ ಕೆಲವೊಂದಿಷ್ಟು ಇದನ್ನು ಈ PDF ಅನ್ನು ಸಹಿತ ನಿಮ್ಗೆ ಕೊಟ್ಟಿರ್ತೀನಿ. ಆದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಹೇಳ್ತೀನಿ ನೋಡಿ. ಕೆಲವೊಂದಿಷ್ಟು ಕಾಲೇಜಸ್ ಗಳನ್ನ ತಗೊಳ್ಳೋಣ ಇಲ್ಲಿ. ಓಕೆ, ಯಾವ ಕಾಲೇಜಸ್ ತಗೊಳ್ಳೋಣ ಇಲ್ಲಿ ನೋಡಿ. ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTU ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಇದು ಗೌರ್ಮೆಂಟ್ ಕಾಲೇಜ್. ಈ ಗೌರ್ಮೆಂಟ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ AIML, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಇಂಟೆಕ್ ಎಷ್ಟಿದೆ ನೋಡಿ, 60 ಇದೆ. ಈ 60ಕ್ಕೆ 60 ಇಂಟೆಕ್ಸ್ ಎದ್ರ ಮುಖಾಂತರ ಗೊತ್ತಾ, KEA CET ಬರೆಯೋದ್ರ ಮುಖಾಂತರ. ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಇತ್ತಂದ್ರೆ ಅದು 3 ಸೀಟ್ ಅವ್ರಿಗೆ ಹೋಗುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಇದ್ದವರಿಗೆ. ಮತ್ತೆ SPL ಕ್ಯಾಂಡಿಡೇಟ್ ಅವರಿಗೆ 1 ಸೀಟ್ ಹೋಗುತ್ತೆ. ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ ಇತ್ತಂದ್ರೆ 4 ಸೀಟ್ ಹೋಗುತ್ತೆ. ಮತ್ತೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಸೀಟ್ ಇತ್ತಂತಂದ್ರೆ ಅದನ್ನು 52 ಸೀಟ್ ಬಂದಿರ್ತದೆ. ಟೋಟಲ್ ಹೈದರಾಬಾದ್ ಕರ್ನಾಟಕ ಸೀಟು ಅದು ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು 56 ಸೀಟ್ ಆಗುತ್ತೆ. ಓಕೆ, ಅದರಲ್ಲಿ ಓವರ್ ಅಂಡ್ ಅಬೋವ್ ಇಂಟೆಕ್ SNQ ಕೋಟಾ ಅಂತಂತಂದ್ರೆ ಸೊ ಅವನು ಬಹಳ ಟ್ಯಾಲೆಂಟ್ ಇದ್ದು ಅವನಲ್ಲಿ ಏನಾದ್ರೂ ಮನಿ ಇರ್ಲಿಲ್ಲ ಅಂದ್ರೆ, ಅಮೌಂಟ್ ಇರ್ಲಿಲ್ಲ ಅಂತಂದ್ರೆ, ಅಂದ್ರೆ ಇನ್ಕಮ್ ಬಿಲೋ 5 lakh ಇದ್ದಿತ್ತಂತಂದ್ರೆ SNQ ಕೋಟಾದ ಅಡಿಯಲ್ಲಿ ಬರ್ತಾನೆ. ಅಂದ್ರೆ ಇವರಿಗೆ ಗೌರ್ಮೆಂಟ್ ದಿಂದನೇ ಸ್ಕಾಲರ್ಶಿಪ್ ಅನ್ನ ಆಯಾ ಕಾಲೇಜಿಗೆ ಜಮೆ ಮಾಡಿ ಕೊಟ್ಟು ಬಿಡ್ತಾರೆ. ಅದೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ, ಚಿತ್ರದುರ್ಗ, ಇಲ್ಲಿ ನೋಡಿ ಮೂರೇ ಬ್ರಾಂಚ್ ಇರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್. ಸೊ ಇದರಲ್ಲಿ 60 ಸೀಟ್ಗಳು ಇರೋದು, KEA ಸೀಟ್ಗಳಿರೋದು. ಅದು 60 ಸೀಟ್ಗಳಲ್ಲಿ KEA ಸೀಟನೇ 60, ಎಲ್ಲವೂ KEA ಸೀಟ್. ಗೌರ್ಮೆಂಟ್ ಕಾಲೇಜಲ್ಲಿ ನೆನಪಿಟ್ಕೊಳ್ರಿ, ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ ಇರಲ್ಲ, ಪ್ರೈವೇಟ್ ಸೀಟ್ಗಳಂತೂ ಇರಲೇ ಇಲ್ಲ. ಸೊ ಎಲ್ಲವೂ ಸಹಿತ ಏನು ಗೊತ್ತಾ, KEA ಸೀಟ್ಗಳೇ.
ಅದರಲ್ಲಿ ಯಾವುದೂ ಕೂಡ ಕೆಎ ಸೀಟ್ಗಳಲ್ಲ. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ. ಇಲ್ಲಿ ನೋಡಿ, ಇಲ್ಲಿನೂ ಸಹಿತ 4 ಬ್ರಾಂಚಸ್ ಇದೆ. ಯಾವ ಕಾಲೇಜಲ್ಲಿ ಎಷ್ಟು ಬ್ರಾಂಚ್ ಇದೆ ಅದನ್ನು ಸಹಿತ ನೀವು ನೋಡ್ಕೊಳ್ಬೇಕು. ಗೌರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ 5 ಬ್ರಾಂಚಸ್ ಗಳಿದೆ ನೋಡಿ. ಅಂದ್ರೆ ನೀವು ಯಾವ ಬ್ರಾಂಚ್ ಅಲ್ಲಿ ಸ್ಟಡಿ ಮಾಡ್ಬೇಕಂತ ಅನ್ಕೊಂಡಿದ್ರೋ, ಯಾವ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೋ, ಆ ಗೌರ್ಮೆಂಟ್ ಕಾಲೇಜಸ್ ಗಳಲ್ಲಿ ಆ ಬ್ರಾಂಚಸ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಎಷ್ಟು ಸೀಟ್ಗಳು ಅಲಾಟ್ಮೆಂಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಇದು 3%. ಇದು SNQ ಕೋಟಾ ಅಡಿಯಲ್ಲಿ ನೀವೇನಾದ್ರೂ ಬಹಳ ಟ್ಯಾಲೆಂಟ್ ಇದ್ದು ಬಡತನ ರೇಖೆಗಿಂತ ಕೆಳಗಿದ್ರೋ, ಸೊ ಅವರು ಸಹಿತ ನೀವು ಏನಂತ ಈ ಕೋಟಾದ ಅಡಿಯಲ್ಲಿ ಬರಬಹುದು. ಅಂದ್ರೆ ನಿಮ್ದು ಇನ್ಕಮ್ ಒಂದು 5-6 ಲಕ್ಷದಿಂದ ಕಡಿಮೆ ಇರಬೇಕು. SC/ST ಕ್ಯಾಂಡಿಡೇಟ್ಸ್ ಅಂತೂ ಆಲ್ಮೋಸ್ಟ್ ಆಲ್ ಸೆಲೆಕ್ಟ್ ಆಗೇ ಬಿಟ್ಟಿರ್ತಾರೆ. ಸೊ ನಿಮಗೆ ಬೇಕಾದ್ರೆ PDF ಅನ್ನು ಸಹಿತ ನಾನು ಕೆಳಗಡೆ ಲಿಂಕ್ ಅಲ್ಲಿ ಕಳಿಸಿದೀನಿ. PDF ಅನ್ನು ಸಹಿತ ನೀವು ನೋಡ್ಕೊಳ್ಳಿ. ಇದೆಲ್ಲವೂ ಗೌರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜ್. ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಂತಂತಂದ್ರೆ ಒಂದು 22 ಗೌರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜಸ್ ಗಳಿದೆ. ಆ ಗೌರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜಸ್ ಗಳಲ್ಲಿ ಇದು ಎಲ್ಲಾ ಲಿಸ್ಟ್ ಅನ್ನು ಸಹಿತ ಮೇಲ್ಗಡೆ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ಸಹಿತ ನೀವು ನೋಡ್ಕೊಳ್ಬಹುದು. ಸೊ ಮುಂದೆ ನೋಡಿ, ಸೀಟ್ಸ್ ಇನ್ ಏಡೆಡ್ ಕೋರ್ಸ್ ಅಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್. ಅಂದ್ರೆ ಏಡೆಡ್ ಕಾಲೇಜ್ಗಳಲ್ಲಿ ನೀವೇನಾದ್ರೂ ಕೋರ್ಸ್ ಬೇಕಾಗಿದ್ದಾರೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರಲ್ಲಿ ನೋಡಿ 5 ಬ್ರಾಂಚಸ್ ಗಳು ಸಿಗುತ್ತೆ ನಿಮಗೆ. ಅದೇ ರೀತಿ ನಮ್ದು ಇದು ಬಾಗಲಕೋಟೆಯಲ್ಲಿರುವಂತ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಅಲ್ಲಿ 6 ಬ್ರಾಂಚಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಅಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ರೀತಿಯಲ್ಲಿ ಇಂಟೆಕ್ ನೋಡಿ ಎಷ್ಟಿದೆ ಅಂತಂದ್ರೆ ಇದರಲ್ಲಿ 90 ಸಿವಿಲ್ ಇಂಜಿನಿಯರಿಂಗು, 60 ಕಂಪ್ಯೂಟರ್ ಸೈನ್ಸ್, 60 ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮತ್ತೆ 60 ಸೀಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇಂಡಸ್ಟ್ರಿಯಲ್ ಅಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ 30 ಸೀಟು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 120 ಸೀಟ್ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದರಲ್ಲಿ ನೋಡಿ, ಮೆಕ್ಯಾನಿಕಲ್ 120 ಅಲ್ಲಿ 114 ಗೌರ್ಮೆಂಟ್ ಸೀಟು, 90 ಸೀಟಲ್ಲಿ 85 ಗೌರ್ಮೆಂಟ್ ಸೀಟು. ಅದರಲ್ಲಿ 5 ಸೀಟ್ ಏನಾಗುತ್ತೆ ಹೇಳಿ, 5 ಸೀಟ್ ಏನಿದೆಯಲ್ಲ ಅದು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗುತ್ತೆ. ಮ್ಯಾನೇಜ್ಮೆಂಟ್ ದವರು ಅದನ್ನ ಡಿಸೈಡ್ ಮಾಡುವಂತ ಸೀಟ್ ಅದು ಇಲ್ಲಿದೆ ನೋಡಿ. 5 ಸೀಟು ಮ್ಯಾನೇಜ್ಮೆಂಟ್ ಸೀಟು, ಮತ್ತೆ 5 ಸೀಟ್ ಎಕ್ಸ್ಟ್ರಾ ಸೀಟ್ ಅನ್ನು ತುಂಬಿಕೊಳ್ತಾರೆ. 90 ಎಲ್ಲವೂ ಕೂಡ 90 ಭರ್ತಿ ಆದ್ರ ನಂತರನೂ ಕೂಡ ಯಾರಾದ್ರೂ SNQ ಕೋಟಾದಲ್ಲಿ ಬಂದ್ರೆ ಮತ್ತೆ 5 ಸೀಟ್ ಅನ್ನ ಎಕ್ಸ್ಟ್ರಾ ತಗೊಳ್ಬಹುದು ಅವರು. ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ದವರಿಗೆ 5% ಅಂದ್ರೆ 4 ಸೀಟ್ ಅವರಿಗೆ. ಮತ್ತೆ ಸ್ಪೆಷಲ್ ಕ್ಯಾಟಗರಿ, ಸ್ಪೆಷಲ್ ರಿಸರ್ವೇಶನ್ ಕ್ಯಾಟಗರಿ ಅವರಿಗೆ 1 ಸೀಟು. ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ ಇತ್ತಂದ್ರೆ 7 ಸೀಟು, ಮತ್ತೆ ನಾನ್ ಹೈದರಾಬಾದ್ ಕ್ಯಾಂಡಿಡೇಟ್ 73. ಈ ರೀತಿಯಾಗಿ ಸೀಟ್ಸ್ ಗಳನ್ನ ಅಲಾಟ್ಮೆಂಟ್ ಮಾಡಿರ್ತಾರೆ. ಸೊ ನೋಡ್ಕೊಳ್ಳಿ, ನಿಮ್ ಮ್ಯಾನೇಜ್ಮೆಂಟ್ ಸಿಟಿಲಿ 6 ಇದೆ ನೋಡಿ. ನೀವೇನಾದ್ರೂ ನಿಮ್ ರ್ಯಾಂಕಿಂಗ್ ಅಲ್ಲಿ ನೀವೇನಾದ್ರೂ ಫಿಟ್ ಆಗ್ಲಿಕ್ಕಂತಂದ್ರೆ ನೀವು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನೀವು ಟ್ರೈ ಮಾಡಬಹುದು. ಅಂದ್ರೆ ನೀವು ಎಂಜಿನಿಯರಿಂಗ್ ಮಾಡಲೇಬೇಕು ಅನ್ಕೊಂಡಿದ್ರೆ ಅಂದ್ರೆ. ಅದೇ ರೀತಿ ನೋಡಿ, ಡಾಕ್ಟರ್ BR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಇರುವಂತಹ BR ಇಂಜಿನಿಯರಿಂಗ್ ಕಾಲೇಜಲ್ಲಿ ನೋಡಿ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ 8 ಬ್ರಾಂಚಸ್ ಗಳು ನಿಮಗೆ ಸಿಗುತ್ತೆ ಅಲ್ಲಿ. ಮತ್ತೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನದಲ್ಲಿ 4 ಬ್ರಾಂಚಸ್ ಇದೆ. ಮತ್ತೆ ಅತಿ ಹೆಚ್ಚು ಬ್ರಾಂಚಸ್ ಗಳು ಇರೋದು ಯಾವ್ದು ನೋಡಿ, ಇಲ್ಲಿ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ ಇರುವಂತದ್ದು 9 ಬ್ರಾಂಚಸ್. ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ, ಅದರಲ್ಲಿ ಕೂಡ ಅಷ್ಟು ಐಡಿಯಾ ಇಲ್ಲ. ನೆಕ್ಸ್ಟ್ ಅದೇ ಪ್ರೈವೇಟ್ ಅನ್ಎಡೆಡ್ ಕಾಲೇಜಲ್ಲಿ ಅಂತೂ ತುಂಬಾನೇ ಇರುತ್ತೆ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೋಲ್ದೇವನಹಳ್ಳಿ, ಚಿಕ್ಕಬಾಣಾವರ ಪೋಸ್ಟ್, ಬ್ಯಾಂಗ್ಳೂರ್. ಸೊ ಬೆಂಗಳೂರಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಸೀಟ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಇದೆ. ಸೊ ಎಲ್ಲದರದ್ದು ಬಗ್ಗೆ PDF ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಬಯಾಲಜಿ ಬೆಸ್ಟ್ ಅವರಿಗೆ ನೀವು ವಿಸಿಟ್ ಮಾಡಬಹುದು. ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂತಹ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಬ್ರಾಂಚಸ್ ಗಳಿದೆ, ಮತ್ತೆ ಆಯಾ ಬ್ರಾಂಚಸ್ ಗಳ ತಕ್ಕ ಹಾಗೆ ಎಷ್ಟು ಸೀಟ್ಗಳು, ಗೌರ್ಮೆಂಟ್ ಸೀಟ್ ಎಷ್ಟು, ಪ್ರೈವೇಟ್ ಸೀಟ್ ಎಷ್ಟು, ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟು, ಇದೆಲ್ಲ ತರದ್ದು ಮಾಹಿತಿ ನಿಮಗೆ ಬೇಕಾದ್ರೆ ಈ PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಟಡಿ ಮಾಡಿದ್ರಂದ್ರೆ ನಿಮಗೆ ಏನಂತಂದ್ರೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಮತ್ತಿನ್ನು ಏನಾದ್ರೂ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೆ ನಿಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ದು ಏನೇ ಅಭಿಪ್ರಾಯ ಇದ್ರು ಸಹಿತ ತಿಳಿಸಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರಲ್ಲಿ ನೋಡಿ. ಸೊ ಇಲ್ಲಿ BMS ಕಾಲೇಜ್ ಬೆಂಗಳೂರಲ್ಲಿ ಟೋಟಲಿ ನಿಮಗೆ ಎಷ್ಟು ಸಿಗುತ್ತೆ ಅಂತಂದ್ರೆ 12 ಬ್ರಾಂಚಸ್ ಗಳು ಸಿಗುತ್ತೆ. ಸೊ ನನಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಎಂಜಿನಿಯರಿಂಗ್ ಅಲ್ಲಿ ಇಷ್ಟಕ್ಕೊಂದೆಲ್ಲ ಡಿಪಾರ್ಟ್ಮೆಂಟ್ಸ್ ಗಳು ಇರುತ್ತೆ ಅಂತ ಗೊತ್ತಾಗಿದ್ದೆ ಇವಾಗ. ಸೊ ನಿಮಗ್ ಗೊತ್ತಿರೋ ಪ್ರಕಾರ ಯಾವ್ಯಾವ್ದು ಇದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡಿ, ಏರೋಸ್ಪೇಸ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದರಲ್ಲಿ ಯಾವುದು ಒಂದು
ಬ್ರಾಂಚ್ ಅನ್ನ ನಾನು ಬಿಟ್ಟಿದ್ದೀನಿ, ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಓಕೆ, ನಿಮಗೆ ಇವಾಗ ನಾನು ಜಾಸ್ತಿ ಟೈಮ್ ತಗೊಂಡಿಲ್ಲ ಅಂತ ಅನ್ಕೊಳ್ತೀನಿ. ಇನ್ನೊಂದು ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವ ಎಷ್ಟೊಂದು ಬ್ರಾಂಚಸ್ ಗಳು ನಮಗೆ ಸಿಗುತ್ತೆ. ನಾನು ನೋಡ್ತಾ ಇದ್ದೀನಿ ಗೊತ್ತಾ, ಎಲ್ಲಾ ಬ್ರಾಂಚಸ್ ಗಳು ಒಂದೇ ಕಾಲೇಜಲ್ಲಿ ಇರುವಂತದ್ದು ಏನಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. 15-16 ಈ ರೀತಿ ಡಿಪಾರ್ಟ್ಮೆಂಟ್ಸ್ ಗಳು ಒಂದೇ ಕಾಲೇಜಲ್ಲಿ ಇರುವಂತದನ್ನು ಹುಡುಕ್ತಾ ಇದ್ದೀನಿ. ಸಿಗುತ್ತೋ ಇಲ್ಲ ನೋಡೋಣ. ವಾವ್, ಇಲ್ಲಿ ಸಿಕ್ತು ನೋಡಿ, 20 ಬ್ರಾಂಚಸ್ ಗಳು ನಿಮಗೆ ಒಂದೇ ಕಾಲೇಜಲ್ಲಿ ಸಿಕ್ಬಿಡುತ್ತೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಸೊ ದೊಡ್ಡದಾಗಿರುವಂತ ಕಾಲೇಜು. ಇಂಟೆಕ್ 1980 ಸ್ಟೂಡೆಂಟ್ಸ್ ಇಲ್ಲಿ ಸ್ಟಡಿ ಮಾಡ್ತಾರೆ. ಅದರಲ್ಲಿ ಗೌರ್ಮೆಂಟ್ ಸೀಟು 891 ಗೌರ್ಮೆಂಟ್ ಸೀಟ್ಗಳು. ಅದೇ ಮ್ಯಾನೇಜ್ಮೆಂಟ್ ಸೀಟ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ 495. ಒಬ್ಬೊಬ್ಬನಿಗೆ ಒಂದು 5-10 ಲಕ್ಷ ರೂಪಾಯಿ ತಗೊಂಡ್ರು ಸಹಿತ ಎಷ್ಟಕ್ಕೊಂದು ಅಮೌಂಟ್ ಆಗುತ್ತೆ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹಾಗಾದ್ರೆ 20 ಬ್ರಾಂಚಸ್ ಗಳು ಯಾವ್ಯಾವ ನೋಡಿ: ಏರೋನಾಟಿಕಲ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇಂಟರ್ನೆಟ್ ಆಫ್ ಥಿಂಗ್ ಅಂಡ್ ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡೇಟಾ ಸೈನ್ಸ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, electronics and instrumentation engineering, electronics and telecommunication engineering, information science and engineering, mechanical engineering, medical electronics engineering, robotics and artificial intelligence. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇರುವಂತ ಇಷ್ಟಕ್ಕೊಂದು ಬ್ರಾಂಚಸ್ ಗಳಿದೆ ನೋಡಿ. ಮತ್ತಿನ ಬೇರೆ ಯಾವ್ದಾದ್ರು ಕಾಲೇಜಸ್ ಗಳಲ್ಲಿ ಸಿಗತ್ತಾ? ಯಾವ್ದು ಕಾಲೇಜ್ ಇಲ್ಲ ಅಂತ ಅನ್ಕೊಳ್ತೀನಿ. ದಯಾನಂದ ಸಾಗರ್ ಕಾಲೇಜೇ ಅತಿ ದೊಡ್ಡದಾಗಿರುವಂತ ಕಾಲೇಜು, ಮತ್ತೆ ಅದರಲ್ಲಿನೇ ಹೆಚ್ಚು ನಿಮಗೆ ಡಿಪಾರ್ಟ್ಮೆಂಟ್ಸ್ ಗಳು ಸಿಗುವಂತ ಕಾಲೇಜ್. ಆಯ್ತು ಮೈ ಡಿಯರ್ ಸ್ಟೂಡೆಂಟ್, ನೀವೆಲ್ಲರೂ ಚೆನ್ನಾಗಿ ಇದನ್ನ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಕೌನ್ಸಿಲಿಂಗ್ ಗಿಂತ ಮುಂಚೆನೆ ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.